ತನ್ನ ಪಕ್ಷ ಬಹುಮತ ಪಡೆಯದಿದ್ದರೂ ಕಳೆದ 22ಕ್ಕೂ ಹೆಚ್ಚು ವರ್ಷಗಳಿಂದ ಬಿಹಾರದ ಮುಖ್ಯಮಂತ್ರಿಯಾಗಿದ್ದ ನಿತೀಶ್ ಕುಮಾರ್ ಅವರು ಇಂದು ರಾಜ್ಯಸಭಾ ಪತ್ರಕ್ಕೆ ಸಹಿ ಹಾಕಿದರು. ತನ್ನ ಪಕ್ಷ ಬಹುಮತ ಪಡೆಯದಿದ್ದರೂ ಕಳೆದ 22ಕ್ಕೂ ಹೆಚ್ಚು ವರ್ಷಗಳಿಂದ ಬಿಹಾರದ ಮುಖ್ಯಮಂತ್ರಿಯಾಗಿದ್ದ ನಿತೀಶ್ ಕುಮಾರ್ ಅವರು ಇಂದು ರಾಜ್ಯಸಭಾ ಪತ್ರಕ್ಕೆ ಸಹಿ ಹಾಕಿದರು. ನಿತೀಶ್ ಕುಮಾರ್ ಪಕ್ಷ ಬದಲಿಸಿ ಬಹುತೇಕ ಬಿಜೆಪಿ ಹಿಡಿದುಕೊಂಡು ಕಳೆದ 2 ದಶಕಕ್ಕೂ ಹೆಚ್ಚು ಕಾಲದಿಂದ ಬಿಹಾರದ ಮುಖ್ಯಮಂತ್ರಿಯಾಗಿದ್ದರು. ಲಾಲೂ ಪ್ರಸಾದರ ಜೊತೆಗೆ ಆರ್ಜೆಡಿ ಪಕ್ಷದಲ್ಲಿದ್ದ ನಿತೀಶ್ ಕುಮಾರ್ ಮೇಲೆ ಆಗ 2003ರ ಸುತ್ತಿನಲ್ಲಿ ಕೊಲೆ ಆರೋಪ ಬಂದಿತ್ತು. ಅಲ್ಲಿಂದ ಹೊರಬಂದ ನಿತೀಶ್ ಕುಮಾರ್ ಜೆಡಿಯು ರಚಿಸಿ ಪಕ್ಷವನ್ನ ಬಹುಮತದಿಂದ ಗೆಲ್ಲಿಸಲಾಗದಿದ್ರೂ ತಾನು ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ರು. ಅದಕ್ಕೂ ಹಿಂದೆ ಅವರು ಕೇಂದ್ರದಲ್ಲಿ ಕೂಡ ಸಚಿವರಾಗಿದ್ರು. ಈಗ ಮತ್ತೊಮ್ಮೆ ಕೇಂದ್ರಕ್ಕೆ ಹೋಗ್ತಿದ್ದಾರೆ ಅಂದ್ರೆ ಅಲ್ಲಿ ಮಂತ್ರಿಯಾಗುತ್ತಾರೆ. ರಾಜ್ಯಸಭೆಯ ಬರಿದಾದ ಸ್ಥಾನಗಳಿಗೆ ಮಾರ್ಚ್ 16ರಂದು ಚುನಾವಣೆ ನಡೆಯುತ್ತಿದ್ದು, ಇಂದು ಕೊನೆಯ ಕ್ಷಣದಲ್ಲೇ ರಾಜ್ಯಸಭೆಯ ಅಭ್ಯರ್ಥಿಯಾಗುವ ಅರ್ಜಿ ಪತ್ರಕ್ಕೆ ಸಹಿ ಮಾಡಿದ್ರು. ನಿತೀಶ್ ಕುಮಾರ್ ಮತ್ತೊಂದು ಯಾವುದೋ ಘೋಟಾಳೆಯಲ್ಲಿ ಸಿಕ್ಕಿರಬೇಕು ಎನ್ನುವುದು ಕೆಲವರ ಅಭಿಪ್ರಾಯವಾಗಿದೆ. ರಾಜ್ಯದಲ್ಲಿ ಸದ್ಯ ದೊಡ್ಡ ಪಕ್ಷವಾಗಿರುವ ಬಿಜೆಪಿಯು ಬಿಹಾರದಲ್ಲಿ ಮುಖ್ಯಮಂತ್ರಿ ಸ್ಥಾನ ಪಡೆಯಬಹುದು. ದಿಢೀರನೆ ನಿತೀಶ್ರ ಮಗ ನಿಶಾಂತ್ ಕುಮಾರ್ ಮುನ್ನೆಲೆಗೆ ಬಂದ ಮರುದಿನವೇ ನಿತೀಶ್ರ ಕೇಂದ್ರದ ಮೇಲ್ಮನೆಗೆ ಹೋಗುವುದು ಖಚಿತವಾಗಿದೆ. ನಿಶಾಂತ್ ಕುಮಾರ್ ಉಪಮುಖ್ಯಮಂತ್ರಿ ಆಗುವುದು ಬಹುತೇಕ ಖಚಿತವಾಗಿದೆ.